ನೋಡಿ, ಕ್ರಿಶ್ಚಿಯನ್ ಜಾತಿಗಳ ವಿರೋಧಕ್ಕೆ ಮಣಿದ ರಾಜ್ಯ ಸರ್ಕಾರ ಸಮೀಕ್ಷೆಯಲ್ಲಿ ವಿವಾದಿತ ಜಾತಿಗಳನ್ನ ಕೈಬಿಡುವುದಕ್ಕೆ ಈಗ ನಿರ್ಧಾರ ಮಾಡಿದೆ. ಕ್ರಿಶ್ಚಿಯನ್ ಜಾತಿಗಳಿಗೆ ವಿರೋಧಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಸಮೀಕ್ಷೆಯಲ್ಲಿ ವಿವಾದಿತ ಜಾತಿಗಳನ್ನ ಕೈಬಿಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು. ಕ್ರಿಶ್ಚಿಯನ್ ಹೆಸರಿನಲ್ಲಿರುವ ಜಾತಿಗಳನ್ನ ಕೈಬಿಟ್ಟು ಸಮೀಕ್ಷೆಯನ್ನು ನಡೆಸಲಾಗುತ್ತೆ. ಹೆಚ್ಚುವರಿ ವಿವಾದಿತ ಜಾತಿಗಳನ್ನ ಕೈಬಿಟ್ಬಿಡಿ, ತಲೆನೋವು ಬೇಡ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಬಹಳಷ್ಟು ವಿವಾದಗಳಾಗ್ತಾ ಇತ್ತು. ಹೆಚ್ಚುವರಿ ವಿವಾದಿತ ಜಾತಿಗಳನ್ನ ಕೈಬಿಟ್ಬಿಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟಲಾಗಿದೆ. ಇನ್ನು 331 ಉಪಜಾತಿಗಳ ಸೃಷ್ಟಿಯಾಗಿತ್ತು. 331 ಉಪಜಾತಿಗಳನ್ನ ಹಿಂದುಳಿದ ವರ್ಗಗಳ ಆಯೋಗ ಸೃಷ್ಟಿ ಮಾಡಿತ್ತು. ಆಯೋಗದ ಪಟ್ಟಿಯಿಂದ ಗೊಂದಲ ಬಗೆಹರಿಸಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ವಿವಾದಿತ ಜಾತಿಗಳನ್ನ ಬಿಟ್ಟು ಸರ್ವೆಯನ್ನ ಮಾಡಲಾಗುತ್ತೆ. ಕ್ರಿಶ್ಚಿಯನ್ ಜಾತಿ ಕಾಲಂನಲ್ಲಿ ಹಿಂದೂ ಜಾತಿಗಳನ್ನ ಜೋಡಣೆ ಮಾಡಲಾಗಿತ್ತು. ಸಿಎಂ ಹಾಗೂ ಸಚಿವರ ಸಭೆಯಲ್ಲಿ ಕ್ರಿಶ್ಚಿಯನ್ ಜಾತಿಗಳ ವಿವರವನ್ನ ಸಲ್ಲಿಕೆ ಮಾಡಲಾಯಿತು. ಬ್ರಾಹ್ಮಣ ಕ್ರಿಶ್ಚಿಯನ್ನು, ಗೊಲ್ಲ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್, ಈ ರೀತಿಯಾದಂತಹ ಜಾತಿಗಳ ಕಾಲಂಗಳನ್ನ ಸೇರಿಸಲಾಗಿತ್ತು. ಈಗ ವಿವಾದಿತ ಜಾತಿಗಳನ್ನ ಕೈಬಿಟ್ಟು ಸಮೀಕ್ಷೆಯನ್ನ ನಡೆಸಿ ಅಂತ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಬಹಳಷ್ಟು ಗೊಂದಲವನ್ನ ಸೃಷ್ಟಿಸಿತ್ತು ಈ ಜಾತಿ ಜನಗಣತಿ ಸರ್ವೆ ಮಾಡುವಂತಹ ವಿಚಾರ. ಯಾಕೆ ಅಂತಂದ್ರೆ ಸಾಕಷ್ಟು 331 ಜಾತಿಗಳನ್ನ ಸೇರ್ಪಡೆ ಮಾಡಲಾಗಿತ್ತು. ಈಗ ಬ್ರಾಹ್ಮಣ ಕ್ರಿಶ್ಚಿಯನ್ನು, ಗೊಲ್ಲ ಕ್ರಿಶ್ಚಿಯನ್ನು, ನೇಕಾರ ಕ್ರಿಶ್ಚಿಯನ್ನು, ಈ ರೀತಿಯಾದಂತಹ ಕಾಲಂಗಳನ್ನ ಸೇರಿಸಲಾಗಿತ್ತು. ಇದು ಬಹಳಷ್ಟು ಗೊಂದಲಕ್ಕೆ ಮತ್ತು ವಿವಾದಕ್ಕೆ ಕಾರಣವಾಗಿತ್ತು. ಈಗ ವಿವಾದಿತ ಜಾತಿಗಳನ್ನ ಬಿಟ್ಟು ಯಾವ ಜಾತಿ ಮೇಲೆ ವಿವಾದ ಬರ್ತಾ ಇದೆ ಆ ಕಾಲಂಗಳನ್ನ ಬಿಟ್ಟು ಬೇರೆ ರೀತಿ ಸರ್ವೆಯನ್ನ ಮಾಡಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ. ದಿನ ಸಭೆಯಲ್ಲಿ ಏನೆಲ್ಲ ಆಯ್ತು ರೂಪೇಶ್? ಸಿಂಧೂರ ಇವತ್ತಿನ ಸಭೆಯಲ್ಲಿ ಸಿಎಂ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ಗೊಂದಲವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನ ಮಾಡೋದಿಲ್ಲ, ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಚಿಕ್ಕ ಗೊಂದಲ ಆಯ್ತು ಅಂತ ಹೇಳಿದ್ರೆ ಆ ಗೊಂದಲದಿಂದಲೇ ಜಾತಿ ಸಮೀಕ್ಷೆ ಅಥವಾ ಈ ಒಂದು ಆರ್ಥಿಕ ಸಮೀಕ್ಷೆಗಳು ನಿಲ್ಲಬಾರದು ಅಂತೇಳಿ ಸಿಎಂ ಅವರ ಅಭಿಪ್ರಾಯವನ್ನು ಸಭೆಯಲ್ಲಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದಿಷ್ಟು ಗೊಂದಲ ಏನಿದೆ ಅಂತ ಹೇಳಿದ್ರೆ ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್, ಆ ರೀತಿಯಾಗಿರ್ತಕ್ಕಂಥ ಪಂಗಡಗಳನ್ನ ಮಾಡಲಾಗಿದೆ. ಈ ಕಟಗರಿಗಳು ಈಗ ಆಕ್ಷೇಪಗಳಿದ್ರೆ ಆ ಕಟಗರಿಗಳು ಇಡೋದು ಬೇಡ. ಯಾಕಂತ ಹೇಳಿದ್ರೆ ಹಿಂದೆ ಕಾಂತರಾಜು ಅರಸು ಸರ್ವೆ ಮಾಡಿದಾಗ ಹೇಳ್ಕೊಂಡಿದ್ರು 2,000 ಜನ ಬ್ರಾಹ್ಮಣ ಹೇಳ್ಕೊಂಡಿದ್ರು, ನಾವು ಬ್ರಾಹ್ಮಣರಿದ್ವಿ, ಈಗ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ವಿ, ಹೀಗಾಗಿ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತೇಳಿ ಬರೀಬೇಕು ಅಂತೇಳಿ ಆ ಸಂದರ್ಭ ಪ್ರಶ್ನೆ ಬರುತ್ತೆ. ಆತರ ಹೇಳ್ಕೊಂಡಾಗ ಏನ್ ಮಾಡಬೇಕು ಅಂತೇಳಿ ಹೀಗಾಗಿ ಆ ಒಂದು ಕಾಲಮನ್ನು ಮಾಡಿದ್ದೇವೆ. ಹೀಗಾಗಿ ಆ ಕಾಲಂ ಬೇಡ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ದಾರೆ. ಅದೇ ರೀತಿ ಉಪಜಾತಿಗಳ ಸಂಬಂಧಪಟ್ಟಂತೆ, ಯಾಕಂದ್ರೆ 331 ಉಪಜಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿತ್ತು. ಅಧಿಕೃತವಾಗಿ 800 ಅಧಿಕೃತವಾಗಿರ್ತಕ್ಕಂಥ ಒಂದು ಅಧಿಸೂಚನೆ ಹೊರಡಿಸುತ್ತ ಜಾತಿ ಇದ್ರೆ ಈ 1,000ಕ್ಕಿಂತ ಹೆಚ್ಚು ಜಾತಿಗಳ ಪಟ್ಟಿಯಲ್ಲಿ ಬರ್ತಾ ಇದಾವೆ. ಹೀಗಾಗಿ ಏನ್ ಮಾಡಬೇಕು ಅಂತೇಳಿ ಗೊಂದಲ ಇತ್ತು. ಹೀಗಾಗಿ ಹಳೆ ಪಟ್ಟಿ ಸಂಬಂಧಪಟ್ಟಂತೆ ಒಂದಿಷ್ಟು ಜಾತಿಗಳನ್ನು ಇಟ್ಟುಕೊಂಡು ಸಮೀಕ್ಷೆಗಳು ಮಾಡಬೇಕು. ಏನಾದರೂ ಈ ತರಗಳು ಬಂದ್ರೆ ಅದನ್ನು ನೋಟ್ ಮಾಡಿಕೊಳ್ಬೇಕು, ಬಿಟ್ರೆ ಅದಕ್ಕೆ ಸಬ್ ಕಾಲಮ್ ಮಾಡಿ ಒಂದು ಶರವನ್ನು ಬರಬೇಕು, ಬಿಟ್ರೆ ಈ ರೀತಿಯಾಗಿ ಕಾಲಂಗಳನ್ನೇ ಮಾಡಬಂತಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅಭಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲಿಂಗಾಯತರಿರ್ಬಹುದು, ಒಕ್ಕಲಿಗರಿರ್ಬಹುದು ಅಥವಾ ಯಾವುದೇ ಸಮುದಾಯಗಳಿರ್ಬಹುದು, ಏನೇ ಆಕ್ಷೇಪಗಳಿದ್ರು ಕೂಡ ಅದನ್ನು ಸ್ವೀಕರಿಸಿ ಅದನ್ನು ಸರಿಪಡಿಸಿಕೊಂಡು ನೀವು ಜಾತಿ ಸಮೀಕ್ಷೆ ಮಾಡಿ ಅಂತೇಳಿ ಹಿಂದುಳಿದ ವರ್ಗ ಕೇಳಿದೆ. ಈ ಮೂಲಕವಾಗಿ ಸೆಪ್ಟೆಂಬರ್ 22ಕ್ಕೆ ಈ ಒಂದು ಸಮೀಕ್ಷೆ ಆರಂಭವಾಗುತ್ತೆ. ಅದು ಕೂಡ ಎಲ್ಲವನ್ನ ಗೊಂದಲಗಳನ್ನು ನಿವಾರಿಸಿಕೊಂಡು ನಾವು ಸಮೀಕ್ಷೆಯನ್ನು ಮಾಡ್ತೇವೆ ಅಂತೇಳಿ ಸಿಎಂ ಅವರು ಸಭೆಯಲ್ಲಿ ಅಭಯವನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಎಲ್ಲಾ ಗೊಂದಲ ನಿವಾರಿಸಿಕೊಂಡೇ ನಾವು ಮಾಡ್ತೇವೆ ಅಂತೇಳಿ ಸಿಎಂ ಅವರು ಕೂಡ ಈಗ ನಿರ್ಧಾರಕ್ಕೆ ಬಂದಂತ ಕಾಣ್ತಾ ಇದೆ ಈಗ ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.